ಕಾಂಗ್ರೆಸ್ನ ಐತಿಹಾಸಿಕ ಸಮಾವೇಶಕ್ಕೆ ಕುಂದಾನಗರಿ ಬೆಳಗಾವಿ ಸಾಕ್ಷಿಯಾಗಿದೆ. ಇದೇ ಸಮಾವೇಶದ ಸಂದರ್ಭದಲ್ಲಿಯೇ ಕಾಂಗ್ರೆಸ್ ಎಡವಟ್ಟೊಂದನ್ನು ಮಾಡಿಕೊಳ್ತಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಬೆಳಗಾವಿಯಲ್ಲಿ 100 ವರ್ಷದ ಕಾಂಗ್ರೆಸ್ ಅಧಿವೇಶನ, ಘಟಾನುಘಟಿಗಳು ಸೇರುವಂತಹ ಕಾರ್ಯಕ್ರಮದಲ್ಲಿ ಮಹಾ ಎಡವಟ್ಟು. ಸ್ವಾಗತ ಫಲಕಗಳಲ್ಲಿ ಭಾರತದ ನಕ್ಷೆಯೇ ತಪ್ಪಾಗಿರುವಂಥದ್ದು. ಅಧಿಕೃತ ನಕಾಶೆಯನ್ನ ಬಿಟ್ಟು ತಪ್ಪಾದ ನಕಾಶೆಯನ್ನ ಮುದ್ರಣ ಮಾಡಿರುವಂತಹದ್ದು. ನಕಾಶೆಯಲ್ಲಿ ಜಮ್ಮು ಕಾಶ್ಮೀರದ ಮೇಲ್ಭಾಗದ ಪ್ರದೇಶ ಮೊಟಕಾಗಿದೆ. ಪಿಒಕೆ ಮತ್ತು ಅಕ್ಷಯ್ ಚೀನ್ ಭಾರತದ ನಕ್ಷೆಯಲ್ಲಿ ಕಣ್ಮರೆಯಾಗಿದೆ. ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವ ಬ್ಯಾನರ್ನಲ್ಲಿ ಮಹಾ ಪ್ರಮಾದವಾಗಿಬಿಟ್ಟಿದೆ. ಕಾಂಗ್ರೆಸ್ ಎಡವಟ್ಟಿಗೆ ರಾಷ್ಟ್ರ ಮಟ್ಟದಲ್ಲಿ ವ್ಯಾಪಕ ಟೀಕೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಸಮಾರಂಭದಲ್ಲಿಯೇ ಪದೇ ಪದೇ ಯಾಕೆ ಈ ರೀತಿಯ ಎಡವಟ್ಟುಗಳಾಗ್ತಾ ಇದೆ ಎನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಈ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಮ್ಯಾಪ್ ವಿಚಾರಕ್ಕೆ ರಂಪಾಟ ಶುರುವಾಗುವಂತಹ ಮುನ್ಸೂಚನೆಗಳು ಸಿಗ್ತಾ ಇದೆ. ಹೇಳಿ ಕೇಳಿ ಪಿಒಕೆ ಮತ್ತು ಅಕ್ಷಯ್ ಚೀನ್ ಇವೆರಡೂ ಜಾಗಕ್ಕಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ಭಾರತ ಮಾಡ್ತಾ ಇರುವಂಥದ್ದು. ನೀವು ಕೂಡ ಆ ಫ್ಲೆಕ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿ ಪಿಒಕೆ ಮತ್ತು ಅಕ್ಷಯ್ ಚೀನ್ ಭಾರತದ ನಕಾಶೆಯಲ್ಲಿ ಕಣ್ಮರೆಯಾಗಿರುವಂಥದ್ದು. ಜೊತೆಗೆ ಜಮ್ಮು ಕಾಶ್ಮೀರದ ಮೇಲ್ಭಾಗದ ಪ್ರದೇಶ ಇದೆಯಲ್ಲ, ಅದನ್ನು ಮೊಟಕುಗೊಳಿಸಲಾಗಿದೆ. ಈ ಪ್ರಮಾದ, ಈ ಎಡವಟ್ಟು, ಈ ತಪ್ಪು ಈಗ ಕಾಂಗ್ರೆಸ್ಗೆ ಒಂದು ರೀತಿಯ ಬಿಸಿ ತುಪ್ಪವಾಗಿ ಐತಿಹಾಸಿಕ ಸಮಾವೇಶದ ಸಂದರ್ಭದಲ್ಲಿ ನಿರ್ಮಾಣವಾಗಿದೆ. ವಿವಾದಿತ ಗಡಿ ಪ್ರದೇಶ ಇದು. ಚೀನಾ ಮತ್ತು ಪಾಕ್ ದೇಶದ ಜೊತೆಗೆ ಭಾರತ ಪಿಒಕೆ ಮತ್ತು ಅಕ್ಷಯ್ ಚೀನ್ಗಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾನೇ ಇದೆ. ಇದು ಭಾರತೀಯರ ಕನಸು ಕೂಡ ಹೌದು. ಇಂತಹ ಎಡವಟ್ಟನ್ನು ಯಾಕೆ ಕಾಂಗ್ರೆಸ್ ಮಾಡಿಕೊಳ್ತು ಅನ್ನುವಂತಹ ಪ್ರಶ್ನೆ. ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ಧಾರೆ ಎರೆದುಕೊಟ್ಟಿದೆ ಕಾಂಗ್ರೆಸ್. ಭಾರತದ ನಕಾಶೆಯನ್ನ ಕಾಂಗ್ರೆಸ್ಸಿಗರು ತಿರುಚಿರುವಂತಹದ್ದು ದೇಶದ್ರೋಹ. ವೈಯಕ್ತಿಕ ಸ್ವಾರ್ಥ ಸಾಧನೆಗಾಗಿ, ಓಲೈಕೆಯ ರಾಜಕಾರಣಕ್ಕಾಗಿ ಹೀನ ಕೆಲಸಕ್ಕೆ ಸಿದ್ಧ ಎಂಬುದಕ್ಕೆ ಬೆಳಗಾವಿಯಲ್ಲಿ ರಾರಾಜಿಸ್ತಾ ಇರುವಂತಹ ಬ್ಯಾನರ್ಗಳೇ ಸಾಕ್ಷಿ. ಸಿಎಂ ಅವರೇ ವಿವಾದಿತ ಬ್ಯಾನರ್ಗಳನ್ನು ತೆರವುಗೊಳಿಸಿ ಭಾರತದ ನಕಾಶೆಯನ್ನು ತಿರುಚಿದಂತಹ ದೇಶದ್ರೋಹಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ. ಬಿಜೆಪಿಯ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಭಾರತದ ನಕ್ಷೆ ವಿರೂಪಗೊಳಿಸಿರುವಂತಹಕ್ಕೆ ಅಥವಾ ಅವರು ಪ್ರಿಂಟ್ ಮಾಡಿರುವಂತಹ ರೀತಿಗೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ. ಈ ಮೂಲಕ ಕಾಂಗ್ರೆಸ್ ಮತ್ತೊಂದು ವಿವಾದವನ್ನು ಮೈ ಮೇಲೆ ಎಳೆದುಕೊಳ್ತಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಮೊಸರಲ್ಲಿ ಕಲ್ಲು ಹುಡುಕುವಂತಹ ಕೆಲಸವನ್ನ ವಿಪಕ್ಷಗಳು ಮಾಡ್ತಾ ಇದ್ದಾವೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಗಾಂಧಿ ಭಾರತ ಅನ್ನುವಂತಹ ಕಾರ್ಯಕ್ರಮದ ಹೆಸರಿನಲ್ಲಿ ಬ್ಯಾನರ್ನಲ್ಲಿಯೇ ಈ ರೀತಿ ಎಡವಟ್ಟಾಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಕೇಶ್, ಇದು ಗೊತ್ತಿದ್ದೂ ಆಗಿರುವಂತಹ ಪ್ರಮಾದವ ಅಥವಾ ಗೊತ್ತಿದ್ದೇ ಆಗದೇ ಇರುವಂತಹ ಎಡವಟ್ಟ? ಪದೇ ಪದೇ ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿಯೇ ಈ ರೀತಿಯ ಎಡವಟ್ಟುಗಳು ಮುನ್ನೆಲೆಗೆ ಬರೋದು, ಇದೇ ರೀತಿಯ ಎಡವಟ್ಟುಗಳಾಗುವಂತಹದ್ದು ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿ ಸುಕೇಶ್? ಪ್ರೇಮ, ಒಂದು ಸ್ಪಷ್ಟ, ಒಂದು ಐತಿಹಾಸಿಕ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಮುಂದಾಗಿರುವಂಥದ್ದು. ಮಹಾತ್ಮ ಗಾಂಧಿ ಅವರು 100 ವರ್ಷ ಆಯಿತು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷರಾಗಿ ಅನ್ನೋ ಕಾರಣಕ್ಕೆ ಶತಮಾನೋತ್ಸವ ಕಾರ್ಯಕ್ರಮ ಎಲ್ಲ ರಾಷ್ಟ್ರದ ಕಾಂಗ್ರೆಸ್ ನಾಯಕರು ಕೂಡ ಇಲ್ಲಿ ಬಂದು ಮಾಡ್ತಿರುವಂಥ ಅದ್ದೂರಿ ಕಾರ್ಯಕ್ರಮ ಹೌದು. ಆದರೆ ಇದರಲ್ಲಿ ದೇಶದ ಭೂಪಟ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಅಷ್ಟು ತಿಳುವಳಿಕೆ ಇಲ್ಲದ ಮಟ್ಟಕ್ಕೆ ಕಾಂಗ್ರೆಸ್ ನಾಯಕರುಗಳು ಮೈಮರ್ತಾರೆ ಅನ್ನುವಂಥದ್ದು ಸಹಜವಾದ ಪ್ರಶ್ನೆ ಆಗುತ್ತೆ. ಒಂದಲ್ಲ ಒಂದು ವಿಚಾರಗಳ ವಿವಾದ ಮಾಡ್ಕೊಳ್ತಾರೆ. ಐತಿಹಾಸಿಕ ಕಾರ್ಯಕ್ರಮ ಅಂತ ಮಾಡೋಕ್ಕೆ ಹೊರಟು ಅದರಲ್ಲೂ ಕೂಡ ಭಾರತದ ಭೂಪಟವೇ ಹೇಗಿದೆ ಅಥವಾ ಪಿಒಕೆ ಆ ಲಿಮಿಟ್ಸಲ್ಲಿ ಅಥವಾ ಭಾರತ ಭೂಪಟ ಹೇಗಿರುತ್ತೆ, ಅದು ನಮ್ಮ ವ್ಯಾಪ್ತಿಗೆ ಬರುತ್ತಾ ಇಲ್ವಾ, ಅಥವಾ ಉದ್ದೇಶಪೂರ್ವಕವಾಗಿ ಇದನ್ನು ಕೈ ಬಿಟ್ರಾ ಏನು ಅನ್ನೋಂಥ ಪ್ರಶ್ನೆ ಇಡೀ ಒಂದು ಮ್ಯಾಪನ್ನೇ ತಿರುಚಿರುವ ರೀತಿಯಲ್ಲಿ ಅಥವಾ ಮುಕುಟವನ್ನು ಇಳಿಸಿದ ರೀತಿಯಲ್ಲಿ ಅದು ಪ್ರಕಟಗೊಂಡಿರುವಂಥದ್ದು ಸಹಜವಾಗಿ ವಿಪಕ್ಷಗಳ ಕೆಂಗಣಿಗೆ ಗುರಿಯಾಗಿದೆ. ಕಾಂಗ್ರೆಸ್ ವಿವಾದಕ್ಕೆ ಗುರಿಯಾದಂತೆ ಕಾಣಿಸ್ತಾ ಇದೆ. ಅಂದರೆ ತಮ್ಮ ಭಾರತದ ಮ್ಯಾಪನ್ನೇ ಅಳವಡಿಸಿಕೆ ಗೊತ್ತಾಗದೇ ಇರುವಂಥ ಕಾಂಗ್ರೆಸ್ ಗಾಂಧೀಜಿಯವರ ವಿಚಾರದಲ್ಲಿ ಶತಮಾನೋತ್ಸವದ ಕಾರ್ಯಕ್ರಮ ನಡೆಸ್ತಾ ಇದೆ ಅನ್ನೋದೇ ಇಟ್ಕೊಂಡು ಬಿಜೆಪಿ ಟೀಕೆಯನ್ನು ಮಾಡ್ತಾ ಇರುವಂಥದ್ದು. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಟೀಕೆ ಕೂಡ ರಾಷ್ಟ್ರ ಮಟ್ಟದಲ್ಲೂ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಪ್ರೇಮ್, ಸುಕೇಶ್, ಆಡಳಿತ ಪಕ್ಷ ಬಿಜೆಪಿ ಅಥವಾ ಎನ್ಡಿಎ ಮೈತ್ರಿಕೂಟದ ಪಕ್ಷಗಳು ಬಾಯಿ ಬಿಟ್ಟರೆ ಕಾಂಗ್ರೆಸ್ ಅನ್ನ
ದೇಶ ವಿರೋಧಿ ಅಂತ ಹೇಳ್ತಾರೆ. ಚೀನಾದ ಜೊತೆಗೆ ರಾಹುಲ್ ಗಾಂಧಿ ಅವರಿಗೆ ನಂಟಿದೆ ಅನ್ನುವಂತಹ ವಿಚಾರವನ್ನ ಪದೇ ಪದೇ ಮುನ್ನೆಲೆಗೆ ತರುವ ಮೂಲಕ ಇಕ್ಕಟ್ಟಿಗೆ ಸಿಲಿಸುವಂತಹ ಕೆಲಸವನ್ನ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಅವ್ರು ಹೇಳೋದಕ್ಕೂ ಇವರು ಮಾಡೋದಕ್ಕೂ ಸರಿ ಹೋಗ್ತಾ ಇದೆಯಾ ಅಂತ ಹೇಳಿ ಇವೆಲ್ಲ ಏನು ಬೆಳವಣಿಗೆಗಳು? ಕಾಂಗ್ರೆಸ್ಗೆ ಇದು ಗಮನಕ್ಕೆ ಬರ್ತಾ ಇಲ್ವಾ ಅಂತ? ಒಂದು ಆಗಿರ್ಬೋದು, ಒಂದು ಇದರ ಬಗ್ಗೆ ಅವರಿಗೆ ಅಷ್ಟೊಂದು ಜ್ಞಾನವೇ ಇಲ್ವಾ ಕಾಂಗ್ರೆಸ್ ನಾಯಕರಿಗೆ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಎರಡನೇದಾಗಿ ಇನ್ಯಾರೋ ತಂದು ಹಾಕಿದ್ರೋ ಬ್ಯಾನರ್ ಕಟ್ಟಿದ್ರೋ ಇವ್ರ ಪಾಡಿ ಇವ್ರು ನೋಡಲೇ ಇಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ಆದರೆ ಒಂದಂತೂ ಸತ್ಯ, ಒಂದು ನಮ್ಮ ದೇಶದ ಭೂಪಟ ಹೇಗಿದೆ, ಅದನ್ನು ಹೇಗೆ ಬಳಸ್ತಾರೆ ಅಥವಾ ಎಷ್ಟು ಮುಕುಟಪ್ರಾಯವಾಗಿರುವಂಥ ಕಾಶ್ಮೀರಕ್ಕಿರುವಂಥ ಮಾನ್ಯತೆ ಏನು ಅಥವಾ ಆದ್ಯತೆ ಏನು, ಇದೆಲ್ಲವೂ ಕೂಡ ಮರ್ತರ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ. ಘಟನೆ ನಡೆದೋಗಿದೆ, ಇನ್ನೇನಾದರೂ ಟೀಕೆ ಟಿಪ್ಪಣಿಗಳನ್ನ ಎದುರಿಸಲೇಬೇಕಾಗುತ್ತೆ. ಆದರೆ ಬಹುಶಃ ಒಂದು ಟೀಕೆಯನ್ನು ಎದುರಿಸಬೇಕಾದಂಥ ಸ್ಥಾನದಲ್ಲಿ ಈಗ ಕಾಂಗ್ರೆಸ್ ಬಂದು ನಿಂತಿದೆ. ಅಷ್ಟು ಬೇಜವಾಬ್ದಾರಿತನ, ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡುವಾಗ ಕಾಂಗ್ರೆಸ್ ನಾಯಕರಿಗೆ ಅಷ್ಟು ಬೇಜವಾಬ್ದಾರಿತನ ಬಂದಿದ್ಯಾಕೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.